ನಾನು MLA ಆಗಿ 22 ವರ್ಷ ಆಗಿದೆ. ನನ್ನ 22 ವರ್ಷ ಅವಧಿಯಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಜನಗಳು ಮಧ್ಯ ಬಂದಿರಲಿಲ್ಲ. ಇವತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ನನ್ನ ಅನಿಸಿಕೆ ಇದು ಇತಿಹಾಸ ಅನಿಸ್ತದೆ. ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಜನಗಳು ಮುಂದೆ ಬಂದು ಅವ್ರು ಏನೇನು ಸಮಸ್ಯೆಗಳು ಇದೆ ಅಂತ ಅಹವಾಲನ್ನು ಸ್ವೀಕಾರ ಮಾಡೋಕ್ಕೆ ಬಂದಿರೋದು ಇದು ನನ್ನ ಅನಿಸಿಕೆ ಇತಿಹಾಸ ಅಂತ ಕಾಣಿಸ್ತದೆ. ನಮಗೆಲ್ಲ ಗೊತ್ತೇ ಇದ್ದಂಗೆ ಬೆಂಗಳೂರಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮಾತಾಡೋಕ್ಕೆ ಹೋಗಲ್ಲ. ಇದು ಕಾಲಾವಕಾಶ ಕಡಿಮೆ ಇದೆ, ಭಾಳ ಜನಗಳು ಕಾಯ್ತಾವ್ರೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿರೋದು ಹೆಚ್ಚಿನ ಸಮಸ್ಯೆ ಅಂದರೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಂದರೆ ಒಂಟಿ ಮನೆ 3 ವರ್ಷದಿಂದ ಒಂದು ಒಂಟಿ ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಕ್ಷೇತ್ರದಲ್ಲೂ ಒಂಟಿ ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ನೀರು ಕುಡಿಯೋ ಸಮಸ್ಯೆಗಳಿದೆ. ಜನಗಳು ತಮ್ಮ ಮುಂದೆ ಅವರ ಅರ್ಜಿಗಳನ್ನು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಅಶ್ವಥ್ ನಾರಾಯಣ ಅವರು ವಸತಿ ಸಚಿವರು ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಬೆಂಗಳೂರು ಸಿಟಿ ಕಡೆ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅಶ್ವಥ್ ನಾರಾಯಣ ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾವು ಹೇಳಿದ ಮಾತಿಗೆ ಸವಾಲನ್ನು ನಾನು ಸ್ವೀಕಾರ ಮಾಡಿ ನಮ್ಮ ಸರ್ಕಾರ ಬಂದಾದ ಮೇಲೆ 2015ದಿಂದ ಹಿಡ್ಕೊಂಡು 2023ವರೆಗೂ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಲಮ್ ಬೋರ್ಡ್ದು. ಆಮೇಲೆ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದರಲ್ಲಿ 53,680 ಮನೆಗಳು. ಅಂದರೆ ಒಟ್ಟಾಗಿ 2,38,000 ಮನೆಯಲ್ಲಿ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. 2013ರಿಂದ ಹಿಡ್ಕೊಂಡು 2024ವರೆಗೂ ನಮ್ಮ ಸರ್ಕಾರ ಬಂದಾದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು, ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದ ಮೇಲೆ ನಾನೆಲ್ಲ ಮಾಹಿತಿ ತೊಗೊಂಡು 16 ಮೀಟಿಂಗ್ ಮಾಡಿದಾದ್ಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಟೋಟಲ್ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದವರು 1.5 ಲಕ್ಷ ಕೊಡ್ತಾರೆ. ನಾವು ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ದರೆ 2 ಲಕ್ಷ, ಅಂದರೆ ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ, 3 ಲಕ್ಷ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, 3 ಲಕ್ಷ ಹೋದರೆ ಬೆನಿಫಿಷರಿ 4.5 ಲಕ್ಷ ಕೊಡಬೇಕು. ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಬಡವ್ರು ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಸ್ಲಮ್ ಬೋರ್ಡಲ್ಲಿ 1,80,000 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 300 ಕೋಟಿ ಬಂದಿತ್ತು. ಅಂತ ಕಾರಣ ಅಂದರೆ ಬಡವ್ರು ಎಲ್ಲಿಂದ ದುಡ್ಡು ತರ್ತಾರೆ. ಆಮೇಲೆ MLAಗಳು ಯಾರೂ ಅವೇರ್ನೆಸ್ ತಂದಿರಲಿಲ್ಲ. ಈ ಮನೆ ನಿಮ್ಗೆ ಕಟ್ಕೊಡ್ತಾ ಇದ್ದೀವಿ, ನಾವು ಇಷ್ಟೇ ದುಡ್ಡು ಕೊಡೋದು, ಮಿಕ್ಕಿದ್ದು ಇನ್ನು ಆಗಬೇಕಂತ ಯಾರೂ MLAಗಳು ಅವೇರ್ನೆಸ್ ತಂದಿಲ್ಲ. ಅವ್ರಿಗೆಲ್ಲ ನಾವು ಮನೆ ಕಟ್ತೀವಿ, 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವ್ರು ಹೆಂಗೋ ಟಾರ್ಪಲ್ಲು ಶೆಡ್ ಹಾಕ್ಕೊಂಡು ಹೆಂಗೋ ಜೀವನ ಮಾಡೋರು. ಪಾಪ ಅವ್ರು ಏನು ಮಾಡಿದ್ದಾರೆ, ಮನೆ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಟ್ಟು ಬೀದಿಗೆ ಹಾಕ್ಬಿಟ್ಟಿದ್ರು. 2,38,000. ನಮ್ಮ ಸರ್ಕಾರ ಬಂದಾದಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇದು ಯಾವುದು ಚುನಾವಣೆಯಲ್ಲಿ ಅಶ್ವಥ್ ನಾರಾಯಣ ಅವರೇ ನಾವು ಘೋಷಣೆ ಮಾಡಿರಲಿಲ್ಲ. ನಾವೇನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, ಅದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ನಾವು ಘೋಷಣೆ ಮಾಡಿದ್ದೀರಾ. ಇದು ಒಂಥರ ನನಗೆ 6ನೇ ಗ್ಯಾರಂಟಿ ಹಂಗೆ. ಇದು ನಮ್ಮ ಸರ್ಕಾರ ಅಂದರೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರಂತ ಈಗ ಒಪ್ಕೊಂಡು 7,400 ಕೋಟಿ ಸ್ಲಮ್ ಬೋರ್ಡ್ಗೆ ಬಡವ್ರಿಗೆ ಕಂಪ್ಲೀಟ್ ಮನೆ ಮಾಡಬೇಕಂತ ಹೇಳ್ಬಿಟ್ಟು 7,400 ಕೋಟಿ ಸ್ಲಮ್ ಬೋರ್ಡ್ಗೆ, 1,800 ಕೋಟಿ ರಾಜೀವ್ ಗಾಂಧಿಗೆ ಕೊಡ್ತೀವಂತ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ 500 ಕೋಟಿಯನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಬರೋ ತಿಂಗಳು ಫೆಬ್ರವರಿ 24ನೇ ತಾರೀಕಿಗೆ 36,000 ಮನೆಗಳನ್ನು ಬಡವ್ರಿಗೆ ಹಾಕ್ತಾ ಇದ್ದೀವಿ. ಅಂದರೆ 1 ವರ್ಷದಲ್ಲಿ 2,38,000 ಮನೆಗಳನ್ನು ಕೊಡ್ತೀವಂತ ನಾವು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಇದು ನಮ್ಮ ಸರ್ಕಾರ, ಬಡವ್ರ ಪರಕ್ಕೆ ಸರ್ಕಾರ. ಇವತ್ತು ನಾನು ಹೆಚ್ಚಾಗಿ ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ, ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮನ ನಮ್ಮ ಉಪಮುಖ್ಯಮಂತ್ರಿಗಳು ಇವರಿದ್ದಾರೆ, ಅವ್ರನ್ನ ನಾನು ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ಬೆಂಗಳೂರು ಸಿಟಿ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ತಾವೆಲ್ಲ ಬಂದು ತಮ್ಮ ಅಹವಾಲನ್ನ ಕೊಡಬೇಕಂತ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.